ಮಂಡ್ಯದಲ್ಲಿ ಕಳೆದ ಬಾರಿ ನಿಖಿಲ್ಗೆ ಆದ ರೀತಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಆಗಬಾರದು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ದಯವಿಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನ ಉಳಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ಗೆ ಆದಂತೆ ಹಾಸನದಲ್ಲಿ ಪ್ರಜ್ವಲ್ಗೆ ಆಗಬಾರದು, ದಯವಿಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನ ಉಳಿಸಿಕೊಳ್ಳಿ. ಪ್ರಜ್ವಲ್ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಅಂತ ಕೂಡ ಎಚ್ಡಿಕೆ ಹೇಳಿದ್ದಾರೆ. ಬಹಳಷ್ಟು ಬದಲಾವಣೆ ತರ್ತೀನಿ, ಅವನು ಕೂಡ ಬದಲಾಗ್ತಾನೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ನ ಮತದಿಂದ ಗೆದ್ರು, ನಮ್ಮ ಪಕ್ಷದ ಮತದಿಂದ ಗೆದ್ರು ಅಂತ ಹೇಳಿ ಸತ್ಯ ಮೊದಲು ನೋಡಿದ್ದಾರೆ. ಆ ಸಂದರ್ಭ ಮಂಡ್ಯದಲ್ಲಿ 8 ಜನ ವಿಧಾನಸಭೆಯ ಸದಸ್ಯರನ್ನ ಗೆಲ್ಲಿಸಿದ್ರು. ಆ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ 8 ಜನ, ಒಬ್ಬೊಬ್ಬ MLA 45,000 50,000 ಬಹುಮತದಲ್ಲಿ ಗೆದ್ದಂಥದ್ದು ಮಂಡ್ಯದಲ್ಲಿ. ನಾನು ಹೇಳಿದೆ ನನ್ನ ಮಗನಿಗೆ ನಿಲ್ಲಬೇಡ ಕಣಪ್ಪ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಈ ರಿಕ್ವೆಸ್ಟ್ನವರು JDS ಕಾರ್ಯಕರ್ತರಿಗೆ ಇಡ್ತಾ ಇದ್ದಾರಾ ಅಥವಾ ಬಿಜೆಪಿಯ ಕಾರ್ಯಕರ್ತರಿಗೂ ಈ ಮೆಸೇಜ್ನ ತಲುಪಿಸ್ತಾ ಇದ್ದಾರಾ ಕುಮಾರಸ್ವಾಮಿ ಅವರು? ದಿವ್ಯಜ್ಯೋತಿ, ಏನು ಹಾಸನ ನಗರದಲ್ಲಿ ಇಂದು ನಡೆದಂತಹ JDS ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಭಾಷಣವನ್ನು ಮಾಡಿದರು. ಈ ಭಾಷಣ ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ಇತ್ತು. ಅದರಲ್ಲೂ ಏನು ತಮ್ಮ ಸಹೋದರನ ಮಗ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆಗೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ರೇವಣ್ಣ ಅವರು ಏನು ಕೆಲವೊಮ್ಮೆ ಸಿಟ್ಟು ಮಾಡಿ ಕಾರ್ಯಕರ್ತರು ಮುಖಂಡರ ಮೇಲೆ ಮಾತನಾಡಿದರು. ಅವೆಲ್ಲವನ್ನು ಸಹ ಎಳೆಯಾಗಿ ಬಿಚ್ಚಿಟ್ಟು ಅವರ ಮಗನ ಸೋಲಿನ ಉದಾಹರಣೆಯನ್ನು ನೀಡಿ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸುವಂತೆ ಪದೇ ಅವರು ಕಾರ್ಯಕರ್ತರು ಹಾಗೂ ಮುಖಂಡರಲ್ಲಿ ಮನವಿಯನ್ನ ಮಾಡಿದ್ರು. ಮಂಡ್ಯದಲ್ಲಿ ನನ್ನ ಮಗ ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ತಿರ್ಲಿಲ್ಲ, ನಾನು ನಿಲ್ಬೇಡ ಅಂತಲೇ ಹೇಳಿದ್ದೆ. ಆದರೆ ಅಲ್ಲಿ ನಾವು 8 ಜನ ಶಾಸಕರಿದ್ರು, ಅವರೆಲ್ಲರೂ ಸೇರಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಆದರೆ ಕಾಂಗ್ರೆಸ್ನ ಕುತಂತ್ರದಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು. ಅದೇ ರೀತಿ ಹಾಸನದಲ್ಲಿ ಆಗುವುದು ಬೇಡ. ಏನು ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಸಣ್ಣ ಹುಡುಗ, ಅವನು ಆಗಿರ್ತಕ್ಕಂತಹ ತಪ್ಪುಗಳನ್ನ ತಿದ್ದುಕೊಂಡಿದ್ದಾನೆ, ಅವನಿಗೊಂದು ಅವಕಾಶವನ್ನು ನೀಡಿ ಮುಂದೆ ಅವನಲ್ಲಿ ಎಲ್ಲ ರೀತಿಯ ಬದಲಾವಣೆಗಳನ್ನು ತರ್ತಾನೆ. ಅದರ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ನಾನೇ ಹೊರ್ತೀನಿ. ಈ ಬಾರಿ ಹಾಸನದಲ್ಲಿ ಚುನಾವಣೆಗೆ ನಿಲ್ತಾ ಇರೋದು ರೇವಣ್ಣನ ಮಗ ಅಲ್ಲ, ಕುಮಾರಸ್ವಾಮಿಯವರ ಮಗ. ಕುಮಾರಸ್ವಾಮಿಯವರಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಾಣಿ ಅವನು ಮಾಡಿರ್ತಕ್ಕಂತಹ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವನಿಗೆ ಮತ್ತೊಂದು ಅವಕಾಶವನ್ನು ನೀಡಿ, ಈ ಮಣ್ಣಿನ ಋಣ ನಮ್ಮ ಮೇಲಿದೆ, ಈ ಜಿಲ್ಲೆಯ ಜನತೆ ಋಣವನ್ನು ನಾವು ತೀರಿಸಬೇಕಾಗಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಕ್ಕಂತಹ ಸಣ್ಣ ಪುಟ್ಟಗಳ ತಪ್ಪುಗಳನ್ನು ಕ್ಷಮಿಸಿ ಈ ಬಾರಿ ಚುನಾವಣೆಯಲ್ಲಿ ಕುತಂತ್ರಿಗಳು ಈಗಾಗಲೇ ನಮ್ಮನ್ನೇನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅವೆಲ್ಲವನ್ನೂ ಸಹ ಬದಿಗೊತ್ತಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುವಂತೆ ಕಾರ್ಯಕರ್ತರು ಹಾಗೂ ಮುಖಂಡರಲ್ಲಿ ಕೈ ಮುಗಿದು HDK ಮನವಿಯನ್ನ ಮಾಡಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.